ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಒಂದು ಡಿಫ್ರೆಂಟ್ ರೆಸಿಪಿನ ತೊಗೊಬಂದಿದ್ದೀನಿ. ತುಂಬಾ ಹೆಲ್ದಿಯಾಗಿರುವಂತಹ ರೆಸಿಪಿ ಅಂತಲೇ ಹೇಳ್ಬೋದು. ಕುಕುಂಬರ್ ಬೋಟ್ ಚಾಟ್ ಅಂತೇಳಿ. ಸೊ ಬನ್ನಿ ಈ ರೆಸಿಪಿನ ಹೇಗೆ ಮಾಡೋದು ಅಂತೇಳಿ ನೋಡೋಣ. ಸೊ ಈ ರೆಸಿಪಿ ಮಾಡೋಕ್ಕೋಸ್ಕರ ನಾನಿಲ್ಲಿ 2 ಎಳೆ ಸೌತೆಕಾಯಿನ ತೊಗೊಂಡಿದ್ದೀನಿ. ಬಲ್ತಿರೋದೆಲ್ಲ ತೊಗೊಂಡ್ರೆ ಅಷ್ಟು ರುಚಿಯಾಗಿರೋದಿಲ್ಲ. ಸೊ ಈ ರೀತಿಯಾದಂತಹ ಸೌತೆಕಾಯಿನ ತೊಗೋಬೇಕು. ಸೊ ಇದನ್ನು ಸಿಪ್ಪೆನೆಲ್ಲ ಪೇಲ್ ಮಾಡ್ಕೊಳ್ತೀನಿ. ಸೊ 2 ಸೌತೆಕಾಯಿನ ಸಿಪ್ಪೆನ ತೆಗೆದುಬಿಟ್ಟು ಮತ್ತೆ ಒಂದು ಸಲ ವಾಶ್ ಮಾಡ್ಕೋಬೇಕು. ಹಾಗೆ ಈ ರೀತಿ 2 ತುದಿನೂ ಕೂಡ ಕಟ್ ಮಾಡಿಬಿಟ್ಟು ಅದರಲ್ಲಿರುವಂತಹ ಕಹಿ ಅಂಶನ ತೆಗಿಬೇಕು. ಸೊ ಈ ರೀತಿಯಾಗಿ ರಬ್ ಮಾಡಿದ್ರೆ ಅದರಲ್ಲಿರುವಂತಹ ಕಹಿ ಅಂಶ ಬರುತ್ತೆ. ಸೊ ಆಮೇಲೆ ಮತ್ತೆ 1-2 ಸಲ ಇದನ್ನು ಚೆನ್ನಾಗಿ ವಾಶ್ ಮಾಡ್ಕೋಬೇಕು. ಸೊ ಈ ರೀತಿಯಾಗಿ ಸೌತೆಕಾಯಿನ ವಾಶ್ ಮಾಡಿದ್ದೀನಲ್ಲ, ಸೊ ಇದನ್ನು ಈಗ 2 ಭಾಗ ಆಗಿ ಮಾಡ್ಕೊಳ್ತೀನಿ. ಒಂದೊಂದು ಸೌತೆಕಾಯಿನೂ ಕೂಡ. ಸೊ ಒಟ್ಟು 4 ಪೀಸ್ ಆಗುತ್ತೆ ಅಲ್ವಾ. ಸೊ ಈಗ ನಾನು ಒಂದು ಸ್ಪೂನ್ನ ಬಳಸ್ಬಿಟ್ಟು ಈ ಸೌತೆಕಾಯಿ ಮಧ್ಯೆ ತಿಳಲಿದೆ ಅಲ್ವಾ, ಅದನ್ನು ಪೂರ್ತಿಯಾಗಿ ತೆಗಿಬೇಕು ಈ ರೀತಿಯಾಗಿ. ಸೊ ನೋಡಿ, ಈ ರೀತಿಯಾಗಿ ನಿಧಾನವಾಗಿ ಅದರಲ್ಲಿರುವಂತಹ ತಿಳಲನ್ನೆಲ್ಲ ತೆಗೆಯೋಣ. ಸೊ ಇದೇ ರೀತಿಯಾಗಿ ನಾನು 4 ಪೀಸಲ್ಲೂ ಕೂಡ ತಿಳಲನ್ನ ತೆಗಿತೀನಿ. ಸೊ 4 ಪೀಸಸ್ಸು ಕೂಡ ತಿಳಲನ್ನ ತೆಗೆದ್ಮೇಲೆ ಈ ರೀತಿಯಾಗಿ ಕಾಣ್ತಿದೆ ನೋಡಿ, ಬೋಟ್ ರೀತಿಯಾಗಿ. ಸೊ ಒಳಗಡೆ ತಿಳಲಿತ್ತಲ್ವ, ಇದು ಸ್ವಲ್ಪ ಈ ರೀತಿಯಾಗಿ ದಪ್ಪ ದಪ್ಪ ಪೀಸಸ್ ಆಗಿ ಇರುತ್ತಲ್ವ, ಹಾಗಾಗಿ ಇದನ್ನು ಆ ಸ್ಪೂನಲ್ಲಿ ಲೈಟಾಗಿ ಈ ರೀತಿಯಾಗಿ ಸ್ಮ್ಯಾಶ್ ಮಾಡ್ಕೋಬೇಕು. ಸೊ ಇದು ಒಳಗಡೆ ಫಿಲ್ಲಿಂಗಿಗೋಸ್ಕರ ನಾನು ಕೆಲವೊಂದು ಇಂಗ್ರೀಡಿಯೆಂಟ್ಸ್ನ ರೆಡಿ ಮಾಡ್ಕೋಬೇಕು. ಸೊ ಬನ್ನಿ ಏನೆಲ್ಲ ಬೇಕು ಅಂತೇಳಿ ನೋಡೋಣ. ನಾನಿಲ್ಲಿ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ತೊಗೊಂಡಿದ್ದೀನಿ. ಇದನ್ನು ಎಷ್ಟಾಗುತ್ತೋ ಅಷ್ಟು ಸಣ್ಣದಾಗಿ ಕಟ್ ಮಾಡ್ಕೋಬೇಕು. ಹಾಗೆ ಇದ್ರ ಜೊತೆಗೆ ನಾನು ಒಂದು ಮೀಡಿಯಮ್ ಸೈಜ್ ಟೊಮೆಟೊನ ತೊಗೊಂಡಿದ್ದೀನಿ. ಸೊ ಇದು ಪೂರ್ತಿ ಹಾಕ್ಕೊಳ್ತಾ ಇಲ್ಲ, ಇದರಲ್ಲಿ ಅರ್ಧ ಭಾಗದಷ್ಟು ಮಾತ್ರ ನಾನು ಈ ರೆಸಿಪಿಗೆ ಹಾಕ್ಕೊಳ್ತಾ ಇರೋವಂಥದ್ದು. ಇದನ್ನು ಅಷ್ಟೇ ಎಷ್ಟಾಗುತ್ತೋ ಅಷ್ಟು ಸಣ್ಣದಾಗಿ ಕಟ್ ಮಾಡ್ಕೊಳ್ಳಿ. ಸೊ ಈ ರೀತಿಯಾಗಿ ನಂತರ ನಾನು ಇಲ್ಲಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ತೊಗೊಳ್ತೀನಿ. ಇದನ್ನು ಅಷ್ಟೇ ಸಣ್ಣದಾಗಿ ಕಟ್ ಮಾಡ್ಕೋಬೇಕಾಗತ್ತೆ. ಸೊ ಈಗ ಈ 3 ಇಂಗ್ರೀಡಿಯೆಂಟ್ಸ್ನೂ ಕೂಡ ನಾನು ತಿಳಲನ್ನ ತೆಗೆದಿಟ್ಟಿದ್ದೀನಲ್ಲ ಬೌಲು, ಆ ಬೌಲಿಗೆ ಹಾಕ್ಕೋಬೇಕಾಗತ್ತೆ. ಸೊ ಇದ್ರ ಜೊತೆಗೆ ಇನ್ನೂ ಕೆಲವೊಂದು ಇಂಗ್ರೀಡಿಯೆಂಟ್ಸ್ನ ಆ್ಯಡ್ ಮಾಡಬೇಕು. ಹಾಗೆ ಈ ಸ್ಪೂನಲ್ಲಿ ನಾನು ಅರ್ಧ ಸ್ಪೂನಷ್ಟು ಚಾಟ್ ಮಸಾಲಾನ ಬಳಸ್ತಾ ಇದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು. ನಾನಿಲ್ಲಿ ಬಳಸ್ತಿರೋವಂಥದ್ದು ಬ್ಲ್ಯಾಕ್ ಸಾಲ್ಟ್. ನೀವು ಬ್ಲ್ಯಾಕ್ ಸಾಲ್ಟ್ನ ಬಳಸಬೇಕು ಅಂತ ಇಲ್ಲ, ನಾರ್ಮಲ್ ಸಾಲ್ಟ್ ಕೂಡ ಬಳಸ್ಬೋದು. ಬಟ್ ಈ ರೀತಿ ಸಲಾಡ್ಗಾಗಲಿ ಚಾಟ್ಸ್ಗಾಗಲಿ ನಾವು ಬ್ಲ್ಯಾಕ್ ಸಾಲ್ಟ್ನ ಬಳಸೋದ್ರಿಂದ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಅನ್ಬೋದು. ಹಾಗೆ ನಾನು ಇಲ್ಲಿ ಚಿಲ್ಲಿ ಫ್ಲೇಕ್ಸ್ನ ಬಳಸ್ತಾ ಇದ್ದೀನಿ. ಇದು ಖಾರಕ್ಕೋಸ್ಕರ. ನಿಮಗೆ ಏನಾದರೂ ಚಿಲ್ಲಿ ಫ್ಲೇಕ್ಸ್ ಇಲ್ಲ ಅಂದರೆ ಅಥವಾ ಇಷ್ಟ ಆಗೋದಿಲ್ಲ ಅಂದರೆ ನೀವು ನಾರ್ಮಲ್ ಗ್ರೀನ್ ಚಿಲ್ಲಿನ ಕೂಡ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೋಬೋದು. ಹಾಗೆ ನಾನು ಇಲ್ಲಿ ಅರ್ಧ ಭಾಗದಷ್ಟು ನಿಂಬೆಹಣ್ಣಿನ ರಸ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಸೊ ನಂತರ ನಾನಿಲ್ಲಿ ಶೇಂಗಾನ ಹಾಕ್ಕೊಳ್ತಾ ಇದ್ದೀನಿ. ಸೊ ಇದು ನಾನು ಮನೇಲೇ ಮಾಡಿರೋವಂತಹ ರೆಸಿಪಿ. ನಾನು ಆಲ್ರೆಡಿ ಈ ರೆಸಿಪಿದು ವೀಡಿಯೋನ ಅಪ್ಲೋಡ್ ಮಾಡಿದ್ದೀನಿ, ಆ ಪೀನಟ್ ಸ್ನ್ಯಾಕ್ ರೆಸಿಪಿ ಅಂತೇಳಿ. ಸೊ ಇದನ್ನು ಈ ರೀತಿಯಾಗಿ ಅರ್ಧ ಭಾಗನ ಮಾಡ್ಕೊಂಡಿದ್ದೀನಿ. ಇಲ್ಲಾಂದರೆ ನೀವು ಶೇಂಗಾನ ಹುರಿದು ಅರ್ಧ ಭಾಗ ಮಾಡಿಕೊಂಡು ಕೂಡ ಬಳಸ್ಬೋದು. ಸೊ ಇದನ್ನೆಲ್ಲ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಸೊ ಈಗ ನಾನು ಕೊನೆಯಲ್ಲಿ ಸೇವನ್ನ ಹಾಕ್ಕೊಳ್ತಾ ಇದ್ದೀನಿ. ಇದು ಅಂಗಡಿಲಿ ತಂದಿರೋವಂಥದ್ದು, ಮನೇಲಿ ಮಾಡಿರೋದೇನಲ್ಲ. ಸೊ ಕೊನೆಯಲ್ಲಿ ಹಾಕ್ಕೋಬೇಕು, ಯಾಕಂತ ಹೇಳಿದ್ರೆ ಇಲ್ಲ ಅಂತೇಳಿದ್ರೆ ಅದು ಮೆತ್ತಗಾಗ್ಬಿಡುತ್ತೆ. ನಾವೀಗೇನು ಫಿಲ್ಲಿಂಗ್ ಮಾಡ್ಕೊಳ್ತೀವಲ್ವ, ಆ ಟೈಮಲ್ಲಿ ನಾವು ಮಿಕ್ಸ್ಚರ್ನ ಹಾಕ್ಕೋಬೇಕಾಗತ್ತೆ. ಸೊ ನೀವು ಈ ಸೇವ್ ಬದಲು ನಾರ್ಮಲ್ ಮಿಕ್ಸ್ಚರ್ ಕೂಡ ಹಾಕ್ಕೋಬೋದು. ನಂತರ ನಾವೇನು ಕುಕುಂಬರ್ನ ರೆಡಿ ಮಾಡ್ಕೊಂಡಿದ್ವಲ್ವ, ಸೌತೆಕಾಯಿನ ಬೋಟ್ ರೀತಿಯಾಗಿ ಮಾಡ್ಕೊಂಡಿದ್ವಲ್ವ, ಅದರೊಳಗೆ ನೀಟಾಗಿ ಈ ರೀತಿಯಾಗಿ ಫಿಲ್ಲಿಂಗ್ ಮಾಡ್ಕೊಳ್ಳೋ ಅಂಥದ್ದು. ಸೊ ಇದೇ ರೀತಿಯಾಗಿ ನಾನು 4 ಪೀಸಸ್ನೂ ಕೂಡ ಈ ರೀತಿಯಾಗಿ ಫಿಲ್ ಮಾಡ್ಕೊಳ್ತೀನಿ.
ಸೊ ಈ ರೀತಿಯಾಗಿ ರೆಡಿ ಮಾಡ್ಕೊಂಡ್ಮೇಲೆ ನಾನು ಕೊನೆಯಲ್ಲೂ ಅಷ್ಟೇ ಸ್ವಲ್ಪ ಸೇವನ್ನ ಈ ರೀತಿಯಾಗಿ ಎಲ್ಲ ಕುಕುಂಬರ್ ಪೀಸಸ್ ಮೇಲೂ ಕೂಡ ಹಾಕ್ಕೊಳ್ತೀನಿ. ಸೊ ತಿನ್ನೋವಾಗ ತುಂಬಾ ಚೆನ್ನಾಗಿರುತ್ತೆ. ಸೊ ನೋಡ್ಬೋದು ನೀವಿಲ್ಲಿ ಕುಕುಂಬರ್ ಬೋಟ್ ಚಾಟ್ ರೆಡಿಯಾಗಿದೆ. ತುಂಬಾ ಒಂದು ಹೆಲ್ದಿ ರೆಸಿಪಿ ಅಂತ ಹೇಳ್ಬೋದು. ಚಿಕ್ಕವರಿಂದ ಹಿಡಿದು ದೊಡ್ಡವ್ರವರೆಗೂ ಕೂಡ ಎಲ್ಲರೂ ತುಂಬಾ ಇಷ್ಟಪಟ್ಟು ತಿನ್ನುವಂತಹ ರೆಸಿಪಿ. ಸೊ ನಿಮ್ಮೆಲ್ಲರಿಗೂ ಈ ರೆಸಿಪಿ ತುಂಬಾ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನಿಮಗೆ ಏನಾದರೂ ಈ ರೆಸಿಪಿ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ. ಹೀಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ನಾನು ನಿಮಗೆ ನೆಕ್ಸ್ಟ್ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಟೇಕ್ ಕೇರ್.